ರಾಜಿ ಇಲ್ಲ ಮುಲಾಜಿಲ್ಲ, ಇಲ್ಲಿರೋದು ರಾ ಮಾತ್ರ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಅಶ್ವವೇಗ. ಎಸ್, ಈಗಾಗಲೇ ಕಳೆದ 2 ತಿಂಗಳಿಂದ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರುವಂತಹ ಬದಲಾವಣೆ ಬೆಳವಣಿಗೆಗಳನ್ನು ಗಮನಿಸಿದರೆ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬ ಪ್ರಜೆ ಕೂಡ ರೋಸ್ ಹೋಗಿದ್ದಾನೆ. ಕಾರಣ ಕೈಪಾಳ್ಯದಲ್ಲ ಅಸಮಾಧಾನ, ದೋಸ್ತಿಯಲ್ಲಿ ಕುಸ್ತಿ, ಬರೀ ಇವೆ ಇಂಥದ್ದೇ ಆಗ್ತಾ ಇದೆ. ಈಗ ಸದ್ಯಕ್ಕೆ ಮ್ಯಾಟ್ರ್ ಏನು ಅಂತ ನೋಡ್ತಾ ಹೋಗೋಣ. ಎಸ್, ಲೆಟ್ಸ್ ಫಾರ್ ದ ನ್ಯೂಸ್. ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರದಲ್ಲಿ ಅಸಮಾಧಾನದ ಸ್ಫೋಟ ದಿನೇ ದಿನೇ ಭುಗಿಲೇಳ್ತಾ ಇದೆ. ಕಾಂಗ್ರೆಸ್ನಲ್ಲಿ ಬಂಡಾಯ ಹೇಳ್ತಾ ಇದೆಯಾ? ಹೌದು ಅಂತಿದೆ ಸದ್ಯದ ಸನ್ನಿವೇಶ. ಡಿಕೆ ಸರ್ಕಾರದಲ್ಲಿ 2.0 ಸಂಪುಟ ವಿಸ್ತರಣೆಯಲ್ಲಿ ಬಂಡಾಯ ಎದ್ದಿದೆ. ಸಂಪುಟ ವಿಸ್ತರಣೆಯಾಗಿ ವಾರ ಆದ್ರೂ ಬಂಡಾಯಕ್ಕೆ ಏನು ಇಲ್ಲ ಬ್ರೇಕ್. ಶಾಸಕರ ಬಂಡಾಯಕ್ಕೆ ಬಂಡೆ ಶಿವಕುಮಾರ್ ತಂಡ. ಒಂದ್ ಕಡೆ ಶಾಸಕರ ಮುನಿಸು, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಸಿಟ್ಟು. ಅಶ್ವವೇಗ ನ್ಯೂಸ್ ನಲ್ಲಿ ರಾಜ್ಯ ಕಾಂಗ್ರೆಸ್ ಬಂಡಾಯದ ವರದಿ ನಿಮ್ಮ ಕಡೆ. ಎಸ್, ಬಂಡಾಯ, ಅಸಮಾಧಾನ, ದುರಾಸೆ, ಸ್ಟ್ರಾಟಜಿ, ಬರೀ ಇಂತಹದ್ದೇ ಮಾತುಗಳನ್ನ ನಾವು ಇವತ್ತು ರಾಜ್ಯ ರಾಜಕೀಯದಲ್ಲಿ ನೋಡ್ತಾ ಇದ್ದೀವಿ. ದೇಶ ಅಂತ ಬಂದಾಗ ಅಲ್ಲಿ ಒಂದು ರೀತಿಯಾದಂಥ ಹೋರಾಟ ನಡೀತಾ ಇದೆ. ಇಲ್ಲೂ ಕೂಡ ಇಲ್ಲಿ ಆಕಾಂಕ್ಷಿಗಳ ಹಾರಾಟ, ಕೂಗಾಟ, ಬೇಗುದಿ ಎಲ್ಲವನ್ನೂ ಕೂಡ ನಾವು ನೋಡ್ತಾನೆ ಇದ್ದೀವಿ. ಅದರಲ್ಲೂ ಶಿವಕುಮಾರ್ ಸೇನೆಯ 2.0 ಸರ್ಕಾರದಲ್ಲಿ, ಅಂದ್ರೆ 2.0 ಅಂತ ಹೇಳಿದ್ರೇನು, ಏನ್ 0.1, 1.0, 2.0 ಇದೇನು ಗ್ರಾಮರ್ ಅಂತಲ್ಲ, ನಿಮ್ಮ ಒಂದು ರೆಫರೆನ್ಸ್ಗೆ, ಒಂದು ಕನ್ವೀನಿಯನ್ಸ್ಗೆ ನಾವು ಬಳಸುವಂಥ ಶಬ್ದ. ಯಾಕಂತ ಹೇಳಿದ್ರೆ ಈಗ ಮೊದಲ ಹಂತದಲ್ಲಿ ಒಂದಿಷ್ಟು ಸಚಿವರಾದ್ರು, ಕ್ಯಾಬಿನೆಟ್ ಪುನಾರಚನೆ ಆಯಿತು. ಈಗ ಅದರ ವಿಸ್ತರಣೆ ನಡೀತಾ ಇದೆ. ಆ ವಿಸ್ತರಣೆಯಲ್ಲಿ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ರು, ಇದ್ದಾರೆ ಕೂಡ ಈಗಲೂ. ಒಳಬೇಗುದಿಯನ್ನ ತಾಳಲಾರದೆ ರೆಬಲ್ ಆದಂತಹ ಶಾಸಕರು ಇದ್ದಾರೆ, ಸಚಿವಾಕಾಂಕ್ಷಿಗಳು ಇದ್ದಾರೆ. ಈಗ ಖಾತೆ ಸಿಕ್ಕ ಮೇಲೂ ಕೂಡ ಇಂತಹದ್ದೇ ಖಾತೆ ಬೇಕು ಅಂತ ಹಠ ಮಾಡುವವರು ಇದ್ದಾರೆ. ಅದರ ಜೊತೆಗೆ ನಾನು ಇದೇ ಪಕ್ಷದಲ್ಲಿ ಇರ್ಬೇಕಾ, ಬೇರೆ ಪಕ್ಷಕ್ಕೆ ಹೋಗ್ಬೇಕಾ, ಏನಾದ್ರೂ ಪಾಠ ಕಲಿಸ್ಬೇಕಾ, ಏನಾದ್ರೂ ಸ್ಟ್ರಾಟಜಿ ಮಾಡಬೇಕಾ, ನಮ್ಮ ಅಭಿಮಾನಿಗಳಿಂದ, ಬೆಂಬಲಿಗರಿಂದ ಮತ್ತು ಕ್ಷೇತ್ರದ ಜನತೆಯಿಂದ ಏನಾದ್ರೂ ಹೋರಾಟ ಮಾಡಿಸ್ಬೇಕಾ, ಹೀಗೆ 10 ಹಲವು ವಿಚಾರಗಳು ಇವತ್ತು ಗಿರ್ಕಿ ಹೊಡಿತಾ ಇದ್ದಾವೆ. ಅಂತಹ ಒಂದು ಸನ್ನಿವೇಶ ಈಗ ಎದುರಾಗಿದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೆಟ್ಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಅಪ್ಡೇಟ್. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಸಿದ್ದರಾಮಯ್ಯ. ಎಸ್, ಯು ಹರ್ಡ್ ರೈಟ್, ಸಿದ್ದರಾಮಯ್ಯನೇ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಎನ್ನುವ ಖ್ಯಾತಿಗೆ ಪಾತ್ರರಾದಂತ ಸಿದ್ದರಾಮಯ್ಯ ಅವರೇ ಅಸಮಾಧಾನಗೊಂಡಿದ್ದಾರೆ ಅನ್ನೋದು ಮಾಹಿತಿ. ಏನ್ ನ್ಯೂಸು? ಡಿಕೆ ಸರ್ಕಾರದ ಈ ಹೊಸ ಸಂಪುಟದ ವಿರುದ್ಧ ಮಾಜಿ ಸಿಎಂ ಗರಂ ಆಗಿದ್ದಾರಂತೆ. ಹೈಕಮಾಂಡ್ಗೆ ಬಿಸಿ ಮುಟ್ಟಿಸೋಕೆ ಮಾಜಿ ಮುಖ್ಯಮಂತ್ರಿಗಳೇನಾದ್ರೂ ಮುಂದಾದ್ರ ಅಂತ ಹೇಳಿದ್ರೆ ಹೌದು ಅಂತಿದೆ ಸದ್ಯದ ಸನ್ನಿವೇಶ. ಹೈಕಮಾಂಡ್ಗೆ ತಿರುಗೇಟ್ ನೀಡೋಕೆ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಬೇಡಿಕೆ ಈಡೇರಿಸಲು ಬಿಗಿಪಟ್ಟು ಹಿಡಿದಿದ್ದಾರೆ ಮಾಜಿ ಸಿಎಂ ಸಿದ್ದು. ಒಂದ್ ವೇಳೆ ಬೇಡಿಕೆ ಈಡೇರಿಸದೇ ಇದ್ರೆ ಸಿದ್ದರಾಮಯ್ಯ ರೆಬಲ್ ಆಗುವ ಎಲ್ಲ ಲಕ್ಷಣಗಳು ಇವೆ ಅಂತೆ. ಮುಖ್ಯಮಂತ್ರಿ ಡಿಕೆಶಿ ಮೂಲಕ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಸಂದೇಶ ರವಾನೆ ಮಾಡಿಸಿದ್ದಾರೆ. ಅಧಿಕಾರದಿಂದ ಕೆಳಗಿಳಿಯುವಾಗ ಕೊಟ್ಟ ಮಾತು ಏನು ಅನ್ನೋ ಪ್ರಶ್ನೆ ಮಾಡ್ತಿದ್ದಾರಂತೆ. ಸಹಕಾರ ಪಡೆದು ದ್ರೋಹ ಮಾಡಿದ್ರು ಅಂತ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ನಾನು ಕೊಟ್ಟ ಮಾತಿನಂತೆ ನಡೆದೆ, ನೀವು ನಡಿಬೇಕು ಅಂತ ಟಗರು ಗುಟ್ರಾಗ್ತಾ ಇದೆ. ಅಂದ್ರೆ ಸಿದ್ದರಾಮಯ್ಯನವರು ಗುಟ್ರಾಗ್ತಾ ಇದ್ದಾರೆ. ಹೈಕಮಾಂಡ್ಗೆ ಕೊಟ್ಟ ಮಾತನ್ನ ಜ್ಞಾಪಿಸ್ತಾ ಇದ್ದಾರೆ, ಸ್ಮರಿಸ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ಶ್ರೀಯುತ ಸಿದ್ದರಾಮಯ್ಯ. ನೋಡಿ, ದಿಸ್ ಇಸ್ ದ ಪಾಯಿಂಟ್, ದಿಸ್ ಇಸ್ ದ ನ್ಯೂಸ್. ಯಾಕೆ ಹೇಳಿದೆ ದಿಸ್ ಇಸ್ ದ ನ್ಯೂಸ್ ಅಂತಂದ್ರೆ, ಈಗ ಅದೇ ಕಳೆದ ಒಂದು 2.5 ತಿಂಗಳ ಹಿಂದೆ ನಿಜಕ್ಕೂ ಕೂಡ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನುವ ಅನುಮಾನ, ಊಹಾಪೋಹ ದೊಡ್ಡ ಮಟ್ಟದಲ್ಲಿತ್ತು. ಆದರೆ ಏನೂ ಆಗೇ ಇಲ್ಲ. ಬೆಣ್ಣೆಯಲ್ಲಿ ಕೂದಲು ತೆಗೆದಷ್ಟು ಸಲೀಸಾಗಿ ಆ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಆಯಿತು. ಹೌದಾ? ಆ ಸಲೀಸಾಗಿ ಆಗ್ತಾ ಇದೆ ಅಂತ ಹೇಳಿದಾಗ ಏನೋ ಒಂದಿಷ್ಟು ಹಿಂದ್ಗಡೆ ಬೇಡಿಕೆಗಳು ಇರಬೇಕಲ್ಲ. ಆ ಸಲೀಸು ಅನ್ನೋದು ಒಂದು ವ್ಯಾಲ್ಯೂ ಇದೆಯಲ್ಲ, ಅಷ್ಟು ಸುಲಭವಾಗಿ ನಾನು ಬಿಟ್ಕೊಡ್ತಾ ಇದ್ದೀನಿ ಅನ್ನೋದಕ್ಕೆ ಒಂದಿಷ್ಟು ಡಿಮ್ಯಾಂಡ್ ಬೇಕಲ್ಲ. ನಾನು ಬಿಟ್ಕೊಡ್ತೀನಿ, ಆದರೆ ಈ ಎಲ್ಲ ಬೇಡಿಕೆಗಳು ಈಡೇರಿಕೆ ಆಗಬೇಕು, ನಾನು ಹೇಳದಂಥವರು ಸಚಿವರಾಗಬೇಕು, ನಮ್ಮವರು ಸಂಪುಟದಲ್ಲಿ ಇರಬೇಕು. ಮತ್ತು ಈ ಕುರುಬ ಸಮುದಾಯ ಅಂತ ಇದೆಯಲ್ಲ,
100% ಸಿದ್ದರಾಮಯ್ಯನವ್ರ ಪರವಾಗಿದ್ರು ಅನ್ನೋದು ರಾಜಕೀಯ ಲೆಕ್ಕಾಚಾರ, ಪೊಲಿಟಿಕಲ್ ಕ್ಯಾಲ್ಕುಲೇಷನ್. ಅಂದರೆ ಸಾಲಿಡ್ ಮತಗಳು ನನ್ನ ಜೊತೆ ಇದ್ದಾವೆ, ನಾನು ಕೆಮ್ಮಿದ್ರೆ ಏನು ಬೇಕಾದರೂ ಆಗತ್ತೆ ಅನ್ನುವ ಒಂದು ಉಮೇಧಿಯನ್ನು, ಅನ್ನುವ ಒಂದು ವರ್ಚಸ್ಸನ್ನು ತಮ್ಮ ಮಾತಿನ ಮೂಲಕ ಸಂದೇಶ ರವಾನೆ ಮಾಡಿದರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನೋದು ನಮಗೆ ಸಿಕ್ಕಂಥ ಮಾಹಿತಿ. ಹಾಗಾಗಿ ಡೆಲ್ಲಿಗೆ ಸಿದ್ದರಾಮಯ್ಯನವರು ಹೋಗ್ತಾಯಿದ್ರು, ಹರಿಪ್ರಸಾದ್ ಅವರು ಹೋಗ್ತಾಯಿದ್ರು, ಡಿ ಕೆ ಶಿವಕುಮಾರ್ ಅವರು ಹೋಗ್ತಾಯಿದ್ರು. ಒಂದು ನಿರ್ಧಾರ ತೆಗೆದುಕೊಳ್ಳೋಕ್ಕಾಗಲ್ವೇನ್ರಿ? ಸಂಪುಟ ಅಂತ ಹೇಳಿದ ತಕ್ಷಣ ಮುಖ್ಯಮಂತ್ರಿಗಳಿಗೆ ಆ ಅಧಿಕಾರ ಇಲ್ವಾ, ಆ ಹಕ್ಕಿಲ್ವಾ ಅನ್ನೋ ಒಂದು ಪ್ರಶ್ನೆ. ಈಗ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರನ್ನು ಸರ್ ಯಾವಾಗ ಸಂಪುಟ ವಿಸ್ತರಣೆ ಆಗುತ್ತೆ, ಯಾರ್ಯಾರಿಗೆ ಏನೇನು ಖಾತೆ ಸಿಗುತ್ತೆ, ನನಗೆ ಗೊತ್ತಿಲ್ಲ, ಚೀಫ್ ಮಿನಿಸ್ಟ್ರಿಗೆ ಕೇಳಬೇಕು ಅಂತ ಹೇಳ್ತಾರೆ. ಹೌದಾ? ಅಂದರೆ ಹಿ ಹ್ಯಾಸ್ ದ ಪವರ್. ಯಾರು? ಮುಖ್ಯಮಂತ್ರಿಗಳು. ಎಸ್, ಈಗ ಸಿದ್ದರಾಮಯ್ಯನವರ ವಾದ ಏನು ಅಥವಾ ಅವರ ಮುನಿಸೇನು ಬನ್ನಿ ನೋಡ್ತಾ ಹೋಗೋಣ. ತಮ್ಮ ಬೇಡಿಕೆ ಈಡೇರದೆ ಹೋದ್ರೆ, ತಮ್ಮ ಬೇಡಿಕೆಯನ್ನ ಈಡೇರಿಸದೆ ಹೋದ್ರೆ ಕಲಾಪಕ್ಕೆ ಸಿದ್ದರಾಮಯ್ಯ ಗೈರಾಗೋದು ಪಕ್ಕ ಅಂತೆ. ಡಿ ಕೆ ಶಿವಕುಮಾರ್ ಸರ್ಕಾರದ ಮೊದಲ ಅಧಿವೇಶನಕ್ಕೆ ಸಿದ್ದರಾಮಯ್ಯ ಅವರು ಗೈರಾಗೋ ಮೂಲಕ ಏನಾದ್ರೂ ಪಾಠ ಕಲಿಸೋಕೆ ಮುಂದಾಗ್ತಾರಾ? ಹೈಕಮಾಂಡ್ ಅಚಾತುರ್ಯದ ವಿರುದ್ಧ ಸಿಡಿದೆದ್ದಿದ್ದಾರೆ. ಯಾರು? ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗುರುವಾರದಿಂದ ಆರಂಭವಾಗಲಿರುವ ಮೊದಲ ಅಧಿವೇಶನ ಗೊಂದಲಮಯವಾಗಬಹುದಾ ಅನ್ನುವ ಅನುಮಾನ, ಗೊಂದಲ ಇದೆ. ಬಗೆಹರಿಯೋವರೆಗೂ ಕೂಡ ಪಕ್ಷದ ಚಟುವಟಿಕೆ ಕಲಾಪಕ್ಕೆ ಗೈರಾಗ್ತಾರ? ಸಿಎಂ ಡಿಕೆಶಿ ಮೂಲಕ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಸಂದೇಶ ರವಾನೆ ಮಾಡಿದ್ರ? ಖಾತೆ ಹಂಚಿಕೆ ಭೇಟಿ ವೇಳೆ ಡಿಕೆಶಿಗೆ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದಾರಂತೆ. ಯಾರು? ಸಿದ್ದು. ಹೈಕಮಾಂಡ್ ನಿರ್ಧಾರದಿಂದ ಆಪ್ತರ ಸಿಟ್ಟಿಗೆ ಗುರಿಯಾದೆ ಅಂತ ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದು, ನನ್ನ ಜೊತೆ ಇದ್ದವರು ಸಿಟ್ಟಾಗಿದ್ದಾರೆ ಅಂತ ಮಾಜಿ ಮುಖ್ಯಮಂತ್ರಿ ಹೇಳಿದ್ದಾರೆ. ಗೊಂದಲ ಬಗೆಹರಿಸಿ, ಇಲ್ಲ ಅವ್ರ ದಾರಿ ಅವ್ರು ನೋಡ್ಕೊಳ್ತಾರೆ ಅಂತ ಒಂದು ವಾರ್ನಿಂಗ್ ಕೊಡೋ ಹಾಗೆ ಒಂದು ಸ್ಟ್ರಾಟಜಿ ಅಥವಾ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನುವ ಅನುಮಾನ ಕೂಡ ಈಗ ವ್ಯಕ್ತವಾಗಿದೆ. ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಆನ್ ಅಶ್ವವೇಗ ನ್ಯೂಸ್ನ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ವರದಿ ಇದು. ದಿಸ್ ಇಸ್ ದ ರಿಪೋರ್ಟ್, ದಿಸ್ ಇಸ್ ದ ನ್ಯೂಸ್, ದಿಸ್ ಇಸ್ ದ ಸ್ಟೋರಿ. ಹೌದು, ಖಾತೆ ಹಂಚಿಕೆ ಅಂತ ಹೇಳಿದಾಗ, ರಾಜಕಾರಣ ಅಂತ ಬಂದಾಗ, ರಾಜಕೀಯ ಅಂತ ಬಂದಾಗ ಅವರದ್ದೇ ಆದಂಥ ಪ್ರತಿಷ್ಠೆ, ಬಿಗುಮಾನ, ಗೌರವ ಎಲ್ಲವನ್ನ ಮಿಕ್ಸಿಗೆ ಹಾಕಿ ಒಂದು ಒಳ್ಳೆಯ ಫಲಿತಾಂಶವನ್ನ ತರೋಕೆ ರಾಜಕಾರಣದಲ್ಲಿ ನೋಡ್ಬೇಕಾಗತ್ತೆ. ಆಕ್ಚುಲಿ ಪ್ರಜಾಪ್ರಭುತ್ವಕ್ಕೆ ಹೋಲಿಸಿದ್ರೆ ಇದು ಕೆಸರು, ಗಲೀಜು ಅನ್ಬೇಕು. ಆದರೆ ರಾಜಕಾರಣ ಇರೋದೇ ಹಾಗೆ ರೀ. ನಾವು ಗಲೀಜು ಕೆಸರು ಅಂತ ಹೇಳಿದ್ರೆ ಹೇಳ್ತಾ ಕೂತ್ಕೊಂಡ್ರೆ ಆಗಲ್ಲ ಅನ್ನೋದು ವಾಸ್ತವ, ಸದ್ಯದ ಪರಿಸ್ಥಿತಿ.